ನಮಸ್ತೆ ಫ್ರೆಂಡ್ಸ್, ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಕಡಲೆ ಹಿಟ್ಟು ತಗೊಂಡು ಬಂದಿದ್ದೀನಿ. ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಲು ಕೂಡ ಹಾಕ್ಬಿಟ್ಟು ಮಾಡ್ತಾ ಇರೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ, ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ. ಮೊದಲು ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅಂದರೆ 1 ಕಪ್ ಕಡಲೆ ಹಿಟ್ಟು ಅಳತೆಯಲ್ಲಿ ಮಾಡೋದು. ಅದಕ್ಕೆ ನೋಡಿ 1/3 ಕಪ್ ತುಪ್ಪ ತಗೊಂಡಿದ್ದೀನಿ. ಅಂದರೆ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಕಪ್ಪಿಗಿಂತ ಕಡಿಮೆ ಆ ಅಳತೆಯಲ್ಲಿ ತಗೊಂಡಿರೋದು. ಇದರಿಂದ ನಾನು ಮೊದಲು ಒಂದು 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿಬಿಟ್ಟು ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ನೆನೆಸ್ತಾ ಇದ್ದೀನಿ ತುಪ್ಪದಲ್ಲಿ. ಒಂದ್ಸಲ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಆ ತುಪ್ಪ ಎಲ್ಲ ಕಡೆ ಕೂಡ ಎಳ್ಕೊಳ್ಬೇಕು. ಆ ರೀತಿ ಆ ಹದಕ್ಕೆ ಬರಬೇಕು. ನೋಡಿ, ಉಂಡೆ ಮಾಡುವಾಗ ಕರೆಕ್ಟ್ ಉಂಡೆ ಆಗಬೇಕು, ಬಿಡುವಾಗ ನೋಡಿ ಈ ರೀತಿ ಬರಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ತಾ ಇರೋದು ಹಾಲು ಅದೇ ರೀತಿ ಇವಾಗ ನಾನು 2 ಟೇಬಲ್ ಸ್ಪೂನ್ನಷ್ಟು ಹಾಕ್ತಾ ಇರೋದು. ನೋಡಿ, ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಅದೇ ರೀತಿ ನೋಡಿ, ಇನ್ನು ಸ್ವಲ್ಪ ಜಾಸ್ತಿ ಟೈಟ್ ಮಾಡುವಾಗ ನೋಡಿ ಟೈಟಾಗಿ ಉಂಡಾಗಬೇಕು, ಬಿಡುವಾಗ ನೋಡಿ ಈ ರೀತಿ ಬರಬೇಕು. ಈ ಹದಕ್ಕೆ ಮಾಡಿದರೆ ಸಾಕು. ಇನ್ನು ಇದನ್ನು ಚೆನ್ನಾಗಿ ಸೋಸಿ ಇದನ್ನು ಇದು ಮಾಡಬೇಕು. ಜರಡಿಯಲ್ಲಿ ಹಾಕಿಬಿಟ್ಟು ಜರಡಿ ಮಾಡಬೇಕು. ನೋಡಿ, ಅಂದರೆ ಇಲ್ಲೆಲ್ಲ ಗಂಟು ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಈ ರೀತಿ ಮಾಡಿಬಿಟ್ರೆ ಫೈನ್ ಆಗಿರುವಂಥ ಪೌಡ್ರ್ ಸಿಗುತ್ತೆ ನಮಗೆ. ನೋಡಿ, ಫುಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ಸಾಕು. ನೋಡಿ, ಆಗಿದೆ, ಸಾಕು. ಇವಾಗ ನೋಡಿ ಹುಡಿ ನೋಡಿ ಯಾವ ರೀತಿ ಇದೆ ಅಂತ. ಈ ಹದಕ್ಕೆ ಬಂದರೆ ಸಾಕು. ಇನ್ನು ಇದನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಹುರಿಬೇಕು. ಕಡಿಮೆ ಉರಿಯಲ್ಲೇ ಇಟ್ಬಿಟ್ಟು ಹುರಿಬೇಕು, ಜಾಸ್ತಿ ಮಾಡಬಾರ್ದು. ನಿಧಾನಕ್ಕೆ, ಅಂದರೆ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತೆ, ಆ ರೀತಿ ಬರಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ, ನಮಗೆ ಪರಿಮಳ ಬರುತ್ತೆ. ಅಷ್ಟು ಹೊತ್ತು ಇದನ್ನು ಹುರಿಬೇಕು. ನೋಡಿ, ಈ ರೀತಿ ಹುರ್ಕೊಂಡಿದ್ದೀನಿ. ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ಆ ತುಪ್ಪ ತಗೊಂಡಿದ್ದೀವಲ್ವ, ಅದರಿಂದ ಹಾಕ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಒಂದು 2 ಟೀ ಸ್ಪೂನ್ನಷ್ಟು ತುಪ್ಪ ಬಾಕಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಇನ್ನು ಈ ತುಪ್ಪದಲ್ಲಿ ಇದನ್ನು ಅದೇ ರೀತಿ ಫ್ಲೇಮ್ ಮಾತ್ರ ಕಡಿಮೆ ಉರಿಯಲ್ಲೇ ಇಡಬೇಕು. ಇದೇ ರೀತಿ ಹುರಿಬೇಕು, ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ನೋಡಿ, ತುಪ್ಪದಲ್ಲೆಲ್ಲ ಚೆನ್ನಾಗಿ ಹುರ್ಕೊಂಡು ಇವಾಗ ರೆಡಿಯಾಗಿ ಸಿಕ್ಕಿದೆ ನಮಗೆ. ಇನ್ನು ಇದಕ್ಕೆ ಬೇಕಾಗಿರೋದು ಹಾಲು ನೋಡಿ, ಮೊದಲು ನಾನಿಲ್ಲಿ 1/4 ಕಪ್ಪು ಹಾಲು ಹಾಕಿಬಿಟ್ಟು ಒಂದ್ಸಲ ಅದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಬೆಂದು ಕೂಡ ಸಿಗಬೇಕು ನಮಗೆ, ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ನಾನಿಲ್ಲಿ ಅರ್ಧ ಕಪ್ಪು ಸಕ್ಕರೆ ತಗೊಂಡಿರೋದು. ಅದು ಕೂಡ ಇದರ ಜೊತೆ ಮೆಲ್ಟ್ ಆಗಿ ಬರಬೇಕು ಸಕ್ಕರೆ ಕೂಡ. ನೋಡಿ, ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಬರುತ್ತೆ. ಇನ್ನು ಉಳಿದಿರುವ ತುಪ್ಪ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾಕಿ ಮಾಡಿದ್ವಿ ಅಲ್ವಾ, ಅದು ಕೂಡ ಇವಾಗ ಹಾಕಿದ್ದೀನಿ. ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇನ್ನು ಲಾಸ್ಟಾಗಿ ಪುನಃ 1/4 ಕಪ್ಪು ಹಾಲು. ಅಂದರೆ ನಾವು ಟೋಟಲ್ ಅರ್ಧ ಕಪ್ ಹಾಲು ತಗೊಂಡಿರೋದು, ಅರ್ಧ ಕಪ್ ಸಕ್ಕರೆ, 1/3 ಕಪ್ ತುಪ್ಪ. ನೋಡಿ, ಈ ಹದಕ್ಕೆ ಬಂದ್ಬಿಟ್ಟು ಇನ್ನು ಇದೇ ರೀತಿ ಮಿಕ್ಸ್ ಮಾಡಿಬಿಟ್ಟು ತಳ ಬಿಟ್ಟು ಬರಬೇಕು. ಅಲ್ಲ ತನಕ ಕಡಿಮೆ ಉರಿಯಲ್ಲೇ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಬರಬೇಕು. ನೋಡಿ, ಈ ಹದಕ್ಕೆ ಬರಬೇಕು. ರೆಡಿಯಾಗಿದೆ, ಸಾಕು. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ನಾನು ಈ ಟಿನ್ ತಗೊಂಡಿರೋದು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಟ್ಸ್ ಹಾಕ್ತಾ ಇದ್ದೀನಿ. ಗೋಡಂಬಿ, ಬಾದಾಮ್ ಎಲ್ಲ ಹುಡಿ ಮಾಡಿಬಿಟ್ಟು ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ, ಬಾಯಲ್ಲಿಟ್ಟರೆ ಸಾಕು ಕರಗಿ ಹೋಗುವಂತಹ ನಮ್ಮ ಕಡಲೆ ಹಿಟ್ಟಿನ ಒಂದು ಬರ್ಫಿ, ಸಿಂಪಲ್ ಆಗಿ ಮಾಡುವಂಥ ಒಂದು ಬರ್ಫಿ ರೆಸಿಪಿ ನಾನಿಲ್ಲಿ ಮಾಡ್ತಾ ಇರೋದು. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಪ್ಯಾಚುಲ ಉಪಯೋಗಿಸ್ಕೊಂಡೇನೆ. ಇದೇ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ, ಜಸ್ಟ್ ಪ್ರೆಸ್ ಮಾಡಿದರೆ ಸಾಕಷ್ಟು ಬೇಗ ಸೆಟ್ಟಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ಲಾಗಿ ಆರಿದೆ. ಇನ್ನು ನೋಡಿ, ಸೈಡ್ ಸ್ವಲ್ಪ ಈ ರೀತಿ ಇದನ್ನು ಬಿಡಿಸಬೇಕು, ಈಸಿಯಾಗಿ ತೆಗಿಯೋದಕ್ಕೋಸ್ಕರ. ನೆಕ್ಸ್ಟ್ ನಾವು ಸರ್ವಿಂಗ್ ಪ್ಲೇಟಲ್ಲಿ ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ, ಅದು ಸೆಟ್ಟಾಗಿ ಸಿಗುತ್ತೆ ನಮಗೆ. ನೋಡಿ, ನಟ್ಸ್ ಎಲ್ಲ ನಾನು ಅದಕ್ಕೋಸ್ಕರ ಕೆಳಭಾಗದಲ್ಲಿ ಸೆಟ್ ಮಾಡಿರೋದು, ಪುನಃ ಹಾಕಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ. ಇನ್ನು ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು. ಬಾಯಲ್ಲಿಟ್ಟರೆ ಸಾಕು ಕರಗಿ ಹೋಗುತ್ತೆ. ಆ ರೀತಿ ಒಂದು ಬರ್ಫಿ ಇದು. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹೊಸ ವೆರೈಟಿ ಟೇಸ್ಟಿ ರೆಸಿಪಿಗೋಸ್ಕರ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆನೇ